ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರು ಅಂಗ ಸೇರಿ ಮಂಗ ಮಾಡ್ತಾ ಇದೆ ಸಮಾಜನ ಅಂತ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಪಸರಿಸೋಣ ಸಂವಿಧಾನ, ಪಸರಿಸೋಣ ಸಮಾನತೆ, ಸಂವಿಧಾನ, ಜಾತಿ ವ್ಯವಸ್ಥೆ, ಲ್ಯಾಂಡ್ಲಾರ್ಡ್ ಮೂವಿ, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ವಿಜಯ್ಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಲ್ಯಾಂಡ್ಲಾರ್ಡ್ ಮೂವಿ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಲ್ಯಾಂಡ್ಲಾರ್ಡ್ ಮೂವಿ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬನ್ನಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ದೊಮ್ಮಸಂದ್ರದಲ್ಲಿರುವ ಶ್ರೀ ಬಾಲಾಜಿ ಚಿತ್ರಮಂದಿರದಲ್ಲಿ ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ನಟನೆಯ ಲ್ಯಾಂಡ್ಲಾರ್ಡ್ ಚಿತ್ರವು ಜನವರಿ 23ರಂದು ತೆರೆಗೆ ಬಂದು ಪ್ರೇಕ್ಷಕರ ಗಮನ ಸೆಳೆದಿದೆ. ಇದೀಗ ಈ ಚಿತ್ರವನ್ನ ವೀಕ್ಷಿಸಿದ ಸರ್ಜಾಪುರ ಭಾಗದ ಜನತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಒಂದು ಗೆಂಟ್ ಜಾತಿ ಭೇದ ಇಲ್ಲ. ಸೂಪರ್. ಜನರಿಗೆ ತಲುಪಬೇಕು, ಎಲ್ಲರೂ ಬಂದು ವೀಕ್ಷಣೆ ಮಾಡಿ. ಮೂವಿ ಸಕ್ಕತ್ತಾಗಿದೆ. ವಿಜಯ್ ಸರ್ ಆಕ್ಟಿಂಗ್ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ. ಎಲ್ಲ ಸಮುದಾಯರು ಬಂದು ಈ ಫಿಲಮ್ ವೀಕ್ಷಣೆ ಮಾಡಿ ಅಂತೇಳಿ ದಯವಿಟ್ಟು ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಜೈ ಭೀಮ್. ತುಂಬಾ ಸೂಪರ್ ಆಗಿದೆ. ಗ್ಯಾರಂಟಿ ಪಕ್ಕ. ಆಲ್ರೆಡಿ ದುನಿಯಾ ವಿಜಯ್ ಸಿನಿಮಾ ಸೂಪರ್ ಆಗಿದೆ ಸರ್. ಎಲ್ಲರೂ ನಮ್ಮ ಆನೇಕಲ್ ತಾಲೂಕು ಜನತೆಗೆ ಎಲ್ಲ ಬಂದು ನೋಡ್ರಿ. ಸೂಪರ್ ಆಗಿದೆ ಸಿನಿಮಾ, ಚೆನ್ನಾಗಿದೆ. ಎಲ್ಲರೂ ಬಂದು ಕುಟುಂಬ ಸಮೇತ ನೋಡ್ಬೇಕು. ಜೈ ಭೀಮ್. ನಿಮ್ಮ ಸೂಪರ್, ಒಳ್ಳೆ ಫಿಲಮ್. ಎಲ್ಲರೂ ನೋಡ್ರಿ. ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಮೂವಿ ಶತದಿನೋತ್ಸವಾಚರಿಸಲಿ ಎಂದು ಕೋರಿಕೊಳ್ತೀವಿ. ಜೈ ಭೀಮ್. ಶ್ರೀ ಬಾಲಾಜಿ ಚಿತ್ರಮಂದಿರದ ಒಂದು ಪ್ರದರ್ಶನದ ಸಂಪೂರ್ಣ ವೆಚ್ಚವನ್ನ ಹೋರಾಟಗಾರರಾದ ಎಂಸಿ ಹಳ್ಳಿ ವೇಣುರವರು ಭರಿಸಿದರು. ಲ್ಯಾಂಡ್ಲಾರ್ಡ್ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಭೂಮಿ, ಸಂವಿಧಾನ, ವಿಧಿ, ಬಡವ, ಶ್ರೀಮಂತರ ತಾರತಮ್ಯ, ಜಾತಿ ಶೋಷಣೆಯ ಬಗ್ಗೆ ಸಿನಿಮಾದಲ್ಲಿ ನೋಡಬಹುದು. ಎಲ್ಲಾ ನಟರು ಅದ್ಭುತವಾಗಿ ನಟಿಸಿದ್ದಾರೆ. ಇಷ್ಟು ವರ್ಷ ವಿಜಯ್ ಅವರನ್ನ ಬೇರೆ ಪಾತ್ರಗಳಲ್ಲಿ ನೋಡಿದ್ದ ಜನರಿಗೆ ಈ ಚಿತ್ರದಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ನೋಡುವಾಗ ನಮ್ಮ ತಂದೆ, ತಾತ, ಮುತ್ತಾತನವರು ನೆನಪಿಗೆ ಬಂದರು. ಈಗಿನ ಯುವ ಜನತೆ ನೋಡಲೇಬೇಕಾದ ಚಿತ್ರ ಲ್ಯಾಂಡ್ಲಾರ್ಡ್ ಎಂದು ಸಿನಿಮಾ ನೋಡಿದ ಹೋರಾಟಗಾರರು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡರು. ಇಂದಿನ ಕಾಲದಲ್ಲಿ ನಾನು ನನ್ನ ಕುಟುಂಬ ಮಾತ್ರ ಚೆನ್ನಾಗಿರಬೇಕು ಎಂದು ಬಯಸುವವರೇ ಹೆಚ್ಚು. ಇಂದಿನ ಕಾಲದಲ್ಲಿ ನಾನು ನನ್ನ ಕುಟುಂಬ ಮಾತ್ರ ಚೆನ್ನಾಗಿ ಇರಬೇಕು ಎಂದು ಬಯಸುವವರೇ ಹೆಚ್ಚು. ಅದರ ಹೊರತಾಗಿ ಎಲ್ಲರೂ ನಮ್ಮವರೇ ಎಂದು ತಿಳಿದು ಬದುಕಬೇಕು. ಕಷ್ಟದಲ್ಲಿ ಇರುವವರಿಗೆ ನಮ್ಮ ಕೈಯಲ್ಲಿ ಆದ ಸಹಾಯ ಮಾಡಬೇಕು. ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾ ನಮ್ಮೆಲ್ಲರನ್ನ ಬೆಸೆಯುವ ಸಿನಿಮಾವಾಗಿದೆ. ಇಂತಹ ಸಿನಿಮಾಗಳು ಹೆಚ್ಚಾಗಿ ನಿರ್ಮಾಣಗೊಳ್ಳಲಿ ಎಂದು ಸಿನಿಮಾ ವೀಕ್ಷಿಸಿದ ಹೋರಾಟಗಾರರು ಹಾರೈಸಿದರು. ಸಿನಿಮಾ ನೋಡಿ ಮಾತನಾಡಿದ ವಿಸಿಕೆ ಪಕ್ಷದ ಮುಖಂಡ ಎಂಸಿ ಹಳ್ಳಿ ವೇಣು ಮಾತನಾಡಿ, ಸಮಾನತೆಯ ಸಂವಿಧಾನ ಹಳ್ಳಿ ಹಳ್ಳಿಗೂ ತಲುಪಬೇಕು. ಮಳೆ ಬಂದ್ರೆ ಹೇಗೆ ಭೂಮಿ ಹಸಿರಾಗುತ್ತೋ, ಸಂವಿಧಾನವು ಸಂಪೂರ್ಣ ಜಾರಿಯಾದರೆ ದೇಶದ ಬದುಕು ಹಸನಾಗುತ್ತೆ. ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ನೋಡಿ ಸಂವಿಧಾನದ ಆಶಯಗಳನ್ನ ಅರ್ಥೈಸಿಕೊಳ್ಳಿ. ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ಕುಟುಂಬ ಸಮೇತ ನೋಡಿ ಗೆಲ್ಲಿಸೋಣ. ಆ ಮೂಲಕ ಸಮಾಜವನ್ನ ಬದಲಾಯಿಸೋಣ ಎಂದರು. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಪ್ರಜಾಪ್ರಭುತ್ವ ಹಳ್ಳಿಗಳಲ್ಲಿ ನಡೆದ ದೌರ್ಜನ್ಯವನ್ನು ಭಾರತ ಸಂವಿಧಾನದ ಕಾನೂನುಗಳನ್ನು ಯಾವ ರೀತಿ ತೊಡಿಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಎಲ್ಲರೂ ಚೆನ್ನಾಗಿದೆ. ದೇಶದ ಕಾನೂನು ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಬೇಕಂತ ಈ ಚಿತ್ರದಲ್ಲಿ ಸರ್ ನಿಮ್ಮ ತಾಲೂಕು ಅಂತ ಹೌದಾ? ಖಂಡಿತ ಹೌದು ಸರ್. ಅನೇಕ ಹೆಮ್ಮೆ ಆಗ್ತಾ ಇದೆಯಾ? ತುಂಬ ಹೆಮ್ಮೆ ಆಗ್ತಾ ಇದೆ, ತುಂಬ ಖುಷಿ ಆಗುತ್ತೆ. ನಾನು ಬಹುಶಃ ರಿಲೀಸ್ ಡೇಟಿಗೆ ನಾನು ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಆ ಒಂದು ರಿಲೀಸ್ ಆಗಿರಲಿಲ್ಲ. ಬಹುಶಃ ಅವತ್ತಿನ ದಿನ ಮಧ್ಯಾಹ್ನ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ಮಧ್ಯಾಹ್ನ ರಿಲೀಸ್ ಆಯಿತು. ಸೊ ನಾನು ಮಾರನೇ ದಿವಸ ಬಂದು ನೋಡಿದೆ, ಜನಗಳು ಇರಲಿಲ್ಲ. ಏನಪ್ಪ ಈ ಬಹುತೇಕವಾಗಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಶೋಷಿತ ಸಮುದಾಯಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾವೆ, ಯಾವ ರೀತಿ ಅವುಗಳ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದ್ದಾವೆ, ದಬ್ಬಾಳಿಕೆಗಳು ಮಾಡ್ತಾ ಇದ್ದಾವೆ, ಮತ್ತು ಅತ್ಯಾಚಾರ ಅನ್ಯಾಯಗಳನ್ನು ಎಸಗುತ್ತಿದ್ದಾವೆ, ಮತ್ತು
ಧರ್ಮ ಮತ್ತು ಮೌಢ್ಯ ಸಂಪ್ರದಾಯಗಳ ಹೆಸರಲ್ಲಿ ಯಾವ ರೀತಿ ಇಂದಿಗೂ ದೇವದಾಸಿ ಪದ್ಧತಿಗಳನ್ನು ಇವತ್ತು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವುಗಳೆಲ್ಲವನ್ನು ಮಟ್ಟ ಹಾಕಲಿಕ್ಕೆ ಸಂವಿಧಾನದ ಆಶಯದ ಕಾನೂನುಗಳನ್ನು ಜಾರಿ ಮಾಡುವ ಅಧಿಕಾರಿಗಳು ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮೂರು ರಂಗದ ಕೆಲಸಗಾರರು ಏನಾದರೂ ಸರಿಯಾದ ಒಂದು ಕಾನೂನು ರೀತಿಯ ಕ್ರಮಗಳನ್ನು ಜರುಗಿಸಿದ್ದೇ ಆದಲ್ಲಿ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಸಚಿವರುಗಳಾಗ್ಬೋದು, ಆಮೇಲೆ ಪೊಲೀಸ್ ಇಲಾಖೆಯವರಾಗ್ಬೋದು, ಮತ್ತು ಎಲ್ಲ ರೀತಿಯ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಹಂತದ ಅಧಿಕಾರಿಗಳು ಸರಿಯಾದ ಕೆಲಸ ಸಂವಿಧಾನದ ಆಶಯಗಳಡಿ ಕೆಲಸ ಮಾಡಿದ್ದೇ ಆದಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗಿ ಸಮಾನತೆ ಸೃಷ್ಟಿಯಾಗುತ್ತೆ, ಸಹೋದರತೆ ಬೆಳೆಯುತ್ತೆ, ಸಾಮಾಜಿಕವಾಗಿ ಸಹೋದರತೆಯಿಂದ ಬಾಳ್ವೆಯನ್ನು ನಡೆಸೋ ವಾತಾವರಣವನ್ನು ನಿರ್ಮಿಸಿಕೊಡುತ್ತೆ ಸಂವಿಧಾನದ ಆಶಯದ ಕಾನೂನುಗಳು ಅನ್ನೋದನ್ನು ಈ ಸಿನಿಮಾದ ಮೂಲಕ ಈ ಸಮಾಜಕ್ಕೆ ದುನಿಯಾ ವಿಜಯ್ ಅವರು ಧೈರ್ಯ ಮಾಡಿ ಈ ಸಿನಿಮಾದಲ್ಲಿ ನಟನೆ ಮಾಡೋದ್ರ ಮೂಲಕ ಈ ಸಿನಿಮಾವನ್ನು ರಿಲೀಸ್ ಮಾಡಿಸಿ ಇವತ್ತು ಎಲ್ಲ ಕಡೆ ಓಡಾಡಿ ಈ ಸಂವಿಧಾನದ ವಿಚಾರಗಳನ್ನು, ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರಚಾರ ಮಾಡುವುದರ ಒಟ್ಟಿಗೆ ಈ ಸಿನಿಮಾವನ್ನು ಪ್ರಚಾರ ಮಾಡ್ತಿದ್ದಾರೆ. ಸೊ ಅವರಿಗೆ ನಾನು ಒಂದು ದೊಡ್ಡ ಹ್ಯಾಟ್ಸಪ್ಪನ್ನು ತಿಳಿಸ್ಲಿಕ್ಕೆ ಅವರಿಗೆ ನಾನು ಸಲಾಮನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏನಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ವಿಚಾರಗಳನ್ನು ಏನು ಸಿನಿಮಾ ಪರದೆಯ ಮೇಲೆ ತರುವಂಥದ್ದಕ್ಕೆ ಇವತ್ತು ಭಯಪಡ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಆಶಯಗಳ ವಿಚಾರಗಳನ್ನು, ಅಂಬೇಡ್ಕರ್ ಅವರ ಹೋರಾಟದ ವಿಚಾರಗಳನ್ನು, ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಇವತ್ತು ಎತ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಇವತ್ತು ಅದನ್ನು ರಿಲೀಸ್ ಮಾಡಿ ಜನರ ಮಧ್ಯೆ ತಂದಿಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆನೇ. ಅಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ದುನಿಯಾ ವಿಜಯ್ ಮತ್ತು ಆ ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಜಡೇಶ್ ಎಂಪಿ ಅವರಿಗೆ ನಾನು ಕೋಟಿ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಈ ಚಿತ್ರದಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೈ ಭೀಮ್. ಜೊತೆಲಿದ್ದವರ ಬೆನ್ನು ಚೂರಿ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದು ಇವಾಗ ನಡೀತಾ ಇದೆ? ಎಸ್, ಇವತ್ತು ನಡೀತಾ ಇದೆ. ಈಗಾಗಲೇ ಅದನ್ನು ಮಾಡಿಸ್ತಾರೆ ಅವ್ರು ಯಾರು. ಈಗ ಸಿನಿಮಾದಲ್ಲಿ ನೋಡಿದ್ರಿ, ಸವರ್ಣೀರಂದರೆ ಜಾತಿವಾದಿಗಳು ನಮ್ಮಲ್ಲೇ ದ್ವೇಷ ಅಸೂಯೆ ಇಟ್ಟು ಇವತ್ತು ಮಾಡ್ತಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡಬಲ್ಲೆ, ಎಡ ಬಲ ಅನ್ನೋದನ್ನು ಇವತ್ತು ತಂದಿಟ್ಟು ನಮ್ಮಲ್ಲೇ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕಾರಣ ನಮ್ಮವ್ರುಗಳಲ್ಲ, ಆದರೆ ಅವರಿಂದ ಇರ್ತಕ್ಕಂಥ ಕೆಲವು ಗುಲಾಮ ಬಾಲಂಗೋಚಿಗಳು ಎಲ್ಲರೂ ಮಾಡ್ತಿಲ್ಲ. ಮತ್ತು ನಮ್ಮವರೇ ಆಗಿರ್ತಕ್ಕಂಥ ಕೆಲವು ಜಾತಿವಾದಿ ಗುಲಾಮರಾಗಿರ್ತಕ್ಕಂಥ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಕಾರಣಕರ್ತರೆ ಹೊರತು ಇಡೀ ಸಮಾಜ ಅಲ್ಲ. ಆದರೆ ಕಾನೂನು ವ್ಯವಸ್ಥೆ ಇಲ್ಲಿ ಎಲ್ಲರಿಗೂ ಒಂದೇ ಸಮನಾದ ಕಾನೂನನ್ನು ಕೊಟ್ಟಿದೆ, ಅವಕಾಶವನ್ನು ಕೊಟ್ಟಿದೆ. ಎಲ್ಲರೂ ಸಹ ಆ ಕಾನೂನು ಅಡಿಯಲ್ಲಿ ನಾವು ಸಮಾನತೆಯಿಂದ ಬದುಕುವಂಥ ಒಂದು ವಾತಾವರಣವನ್ನು ನಿರ್ಮಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊತ್ಕೋಬೇಕು. ಆ ಕಾರಣದಿಂದನೇ ಈ ಸಿನಿಮಾ ನೋಡಿ ಜನರು ಎಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸಹ ಜಾತಿ ಭೇದ ತೊರೆದು ಸಹೋದರತೆಯಿಂದ ಬಾಳ್ವೆಯಿಂದ ಸಮಾಜದಲ್ಲಿ ಶಾಂತಿ ನೆಲೆಸುವ ಒಂದು ನಿಟ್ಟಿನ ಕಡೆಗೆ ಸಾಗಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಇವತ್ತು ಈ ಸಿನಿಮಾ ಪ್ರದರ್ಶನವನ್ನು ನಾನು ತೋರಿಸಿದ್ದೀನಿ. ಇವತ್ತಿಗೂ ಸಹ ಕಾರಣ ಅದೇನೇನೆ, ಜಾತಿ ವ್ಯವಸ್ಥೆ. ಇವತ್ತು ಸಾಮಾಜಿಕವಾಗಿ ಸಂವಿಧಾನ ಜಾರಿಯಲ್ಲಿ ಇರೋದ್ರಿಂದ ಇವತ್ತು ನಾವೆಲ್ಲರೂ ಸಮಾನರಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಿರ್ಬೋದು, ಆದರೆ ಮಾನಸಿಕವಾಗಿ ಯಾರೂ ಸಹ ನಾವು ಸಮಾನರಂತ ಒಪ್ಕೊಂಡಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾದಾಗ ಮಾತ್ರ ಈ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಿ ತಾರತಮ್ಯ ಇಲ್ಲದೆ ಇರತಕ್ಕಂಥ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲದಕ್ಕೂ ಒಂದೇ ಒಂದು ಆಧಾರ ಸಂವಿಧಾನ. ಆ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇವತ್ತು ಅಂಥ ಸಂವಿಧಾನವನ್ನು ಇಲ್ಲವಾಗಿಸುವಂಥ ಪ್ರಯತ್ನಕ್ಕೆ ಜಾತಿವಾದಿಗಳು, ಸಂಪ್ರದಾಯವಾದಿಗಳು, ಮನುವಾದಿಗಳು, ಕೋಮುವಾದಿಗಳು ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಅಂಥ ಕೋಮುವಾದಿಗಳನ್ನು, ಜಾತಿವಾದಿಗಳನ್ನು, ಮನುವಾದಿಗಳನ್ನು ಮಟ್ಟ ಹಾಕುವ ಕಡೆ ಈ ಸಂವಿಧಾನದ ಆಶಯಗಳನ್ನು ಜನರಿಗೆ ಅರಿವು ಮಾಡಿಸ್ಲಿಕ್ಕೆ ನಾವು ಇಂಥ ಸಿನಿಮಾಗಳನ್ನು ತೋರಿಸಿ ಆ ಜನರಲ್ಲಿ ಅರಿವು ಮೂಡಿಸ್ಬೇಕಂತ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡಬೇಕಿದೆ. ಅದರಲ್ಲೂ ಬಹುತೇಕವಾಗಿ ನಿಮ್ಮ ಮಾಧ್ಯಮ ವರ್ಗದವರು ಮಾಡಬೇಕಿದೆ. ಅದನ್ನು ನೀವೆಲ್ಲರೂ ಮಾಡ್ತೀರಾ ಅಂತೇಳಿ ನಾನು ನಂಬಿಕೆ ಇಟ್ಟು ನನ್ನ ಮಾತುಗಳಿಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ. ಅವರು 20 ವರ್ಷ ನಂತರ ಈ ಸಿನಿಮಾವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ತಾಲೂಕಿನ ಹುಟ್ಟಿರುವಂಥ ದುನಿಯಾ ವಿಜಯ್ ಅವರಿಗೆ ನಾವು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಪ್ರಪಂಚದಾದ್ಯಂತ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಿದೆ. ಇದರಲ್ಲಿ ಅಂಶ ಏನು ಅಂದರೆ, ಗುಲಾಮಗಿರಿಯನ್ನು ತೊಲಗಿಸ್ಬೇಕು, ಸ್ವಾಭಿಮಾನವನ್ನು ಹೆಚ್ಚಿಸಬೇಕು, ಮತ್ತು ಜಾತಿ. ಇವತ್ತು ಭಾರತ ದೇಶದಲ್ಲಿ 6,000 ಜಾತಿಗಳಿದ್ದು
ಎಲ್ಲ ಜಾತಿಗಳು ನಾನು ಮೇಲು ಅಂತಲೇ ಫೈಟ್ ಮಾಡ್ತಾಯಿದ್ದಾರೆ. ಅಂಥ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪ್ರಪಂಚದಲ್ಲಿ ಯಾರು ಓದಿದಷ್ಟು 32 ಡಿಗ್ರಿಗಳನ್ನು ಓದಿ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿ ಇವತ್ತು 75 ವರ್ಷಗಳಾದರೂ ಕೂಡ ಇವತ್ತು ಈ ದೇಶದ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ 30 ಕೋಟಿ ಜನಕ್ಕೆ ಅನ್ನ ನೀರು ವಸತಿ ಇಲ್ಲ ಅಂತ ಹೇಳ್ತಾ ಇರೋಂಥ ದೇಶ ಇವತ್ತು ನಿರ್ಮಾಣ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು 10 ವರ್ಷ ಯಥಾಸ್ಥಿತಿ ಜಾರಿ ಆದರೆ ಇಲ್ಲಿ ಬಡವರೇ ಇರೋದಿಲ್ಲ, ಹಶುಮುಕ್ತ ರಾಷ್ಟ್ರ ಆಗ್ತದೆ ಅಂತ ಕನಸು ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಡವರೇ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, 140 ಕೋಟಿ ಜನಸಂಖ್ಯೆಯಲ್ಲಿ 30 ಕೋಟಿ ಜನಕ್ಕೆ ಅನ್ನ ಇಲ್ಲ. ಅನ್ನನೇ ಇಲ್ಲ ಅಂದರೆ ಅವರಿಗೆ ವಾಸಕ್ಕೆ ಮನೆ ಇಲ್ಲ, ಬೀದಿಗಳಲ್ಲಿ ಇವತ್ತು ಇದ್ದಾರೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಕಾಡಲ್ಲಿ ಅನಾಗರಿಕ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ಅವನು ನಗರದಲ್ಲಿ ಹೇಗೆ ಬದುಕಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಸಂವಿಧಾನ ಮುಖಾಂತರ ಕೊಡಬೇಕು ಅಂತೇಳಿ ಕಾನೂನಲ್ಲಿದೆ. ಆದರೆ ಇಲ್ಲಿ ಮನಸ್ಥಿತಿಗಳು ಕಾನೂನನ್ನು ಬಿಟ್ಟು ಜಾತಿವಾದಿಗಳನ್ನು ಮನಸ್ಥಿತಿಯನ್ನು ಮೈಂಡಲ್ಲಿ ಇಟ್ಕೊಂಡು ಇವತ್ತು ಸಂವಿಧಾನವನ್ನು ತಿರ್ಚಬೇಕಂತ ಹೊರಟಿರುವಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಸಮಾಜ ಜಾತಿ ಬಿಟ್ಟು ಸಮಾಜ ಕಟ್ಟಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿತ್ತು, ನಾವು ಜಾತಿಯನ್ನು ಬಿಟ್ಟು ಸಮಾಜ ಕಟ್ಟಬೇಕು, ನಾವೆಲ್ಲರೂ ಕೂಡ ಸಮಾನತೆಗಾಗಿ ಹೋರಾಟ ಮಾಡಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಸಂವಿಧಾನ ಜಾರಿಯಲ್ಲಿ ಮಾಡೋ ಜಾಗದಲ್ಲಿ ನಮ್ಮ ಮೇಲೆ ಪ್ರೀತಿ ಇಲ್ದಿರೋರು ಮೇಲೆ ಇದ್ದಾರೆ. ಅದಕ್ಕೆ ಕಾರಣ ಆಳುವ ಸರ್ಕಾರ ಸರಿ ಹೋದರೆ ಅದೇ ಪ್ರಜೆಗಳು ಓಟ್ ಹಾಕೋವಾಗ ಪ್ರಜ್ಞಾಪೂರ್ವಕವಾಗಿ ಓಟ್ ಹಾಕಿ ನಮ್ಮ ನಾಯಕರನ್ನು ಸೆಲೆಕ್ಟ್ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರೋಕ್ಕೆ ಸಾಧ್ಯ ಇರೋದಿಲ್ಲ. ಅದರಲ್ಲಿ ಒಂದು ಭೂಮಿಯನ್ನು ಪಡ್ಕೊಳ್ಬೇಕು. ಭೂಮಿ ಇದ್ದರೆ ಎಂಥವರು ಬದುಕ್ಬೋದು. ಆಮೇಲೆ ವಿದ್ಯಾಭ್ಯಾಸ ಕಲಿಬೇಕು. ಆಮೇಲೆ ಹೆಣ್ಣು ಮಕ್ಕಳನ್ನು ವಿದ್ಯೆ ಕಡೆಗೆ ಕೊಡಬೇಕು. ಮತ್ತು ಕೆಲವು ಭಾಗಗಳಲ್ಲಿ ದೇವದಾಸ ಪದ್ಧತಿಗಳನ್ನು ಮಾಡಿ ಇವತ್ತು ಕೂಡ ಬಳ್ಳಾರಿ ಭಾಗದಲ್ಲಿ ನಾನು ಹೋಗಿದ್ದೀನಿ, ಹೊಸಪೇಟೆ ಅಂತ ಆ ಊರಲ್ಲಿ 300 ಜನ ದೇವದಾಸಿಗಳಿದ್ದರು. ಆ ದೇವದಾಸಿ ಪದ್ಧತಿ ಇವತ್ತು ನಡೀತೈತೆ. ಅವರಿಗೆ ವಸತಿಯನ್ನು ಕೊಡೋದು, ಅವರಿಗೆ ಏನೋ ಸರ್ಕಾರದಿಂದ ಒಂದು ಇದನ್ನು ಕೊಡೋದು ಮಾಡ್ತಾಯಿದ್ದಾರೆ. ಅದು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಇವತ್ತು ಹೆಣ್ಣು ಮಕ್ಕಳು ದೇವದಾಸಿ ಆಗಬೇಕಾಗಿರೋದಲ್ಲ, ಈ ದೇಶದ ಉನ್ನತ ಸ್ಥಾನಗಳಲ್ಲಿ ಕೂಡಿಸ್ಬೇಕಾಗಿದೆ. ಈ ದೇಶದ ಸಾಮಾಜಿಕ ಕ್ರಾಂತಿಯನ್ನು ಬದಲಾವಣೆ ಮಾಡಬೇಕೆ ಹೊರತು ಗುಲಾಮಗಿರಿಯನ್ನು ಬಳಸಬಾರ್ದು. ಅದನ್ನೇ ಇವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು 1873ರಲ್ಲಿ ಗುಲಾಮಗಿರಿ ಅಂತ ಒಂದು ಬುಕ್ಕನ್ನೇ ಬರೆದಿದ್ದಾರೆ. ಈ ದೇಶದಲ್ಲಿ ಗುಲಾಮಗಿರಿಯನ್ನು ಎಂಜಾಯ್ ಮಾಡ್ತಾರೆ. ಅದನ್ನು ತಡಿಬೇಕು ಅನ್ನೋದೇ ಸಂವಿಧಾನದ, ಅದು ಜಾರಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆಕ್ಯುಪೇಷನ್ ಆಗೋದು ಕೂಡ ಇವತ್ತು ಬಡತನಕ್ಕೆ ಮೂಲ ಕಾರಣ ಏನಂದರೆ ಭೂಮಿ ಇಲ್ಲದಿದ್ದಕ್ಕೆ ಕಾರಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಸಂಪತ್ತು ಏನು ಭೂಮಿ ಆಗಿದೆಯೋ ಅದು ರಾಷ್ಟ್ರೀಕರಣ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸುಪಟ್ಟಿದ್ರು. ಆದರೆ ಇವತ್ತು ಆಳುವ ಸರ್ಕಾರ ಇವತ್ತು ಏನು ತನ್ನ ಕಮಿಷನ್ಗಾಗಿ ರೈತರನ್ನು ಬೀದಿ ಪಾಲು ಮಾಡ್ತಾಯಿದ್ದಾರೆ. ಇವತ್ತು ಬಡವರು ಮತ್ತು ರೈತರು ಈ ಭೂಮಿಯನ್ನು ಉಳಿಸ್ಕೊಳ್ಬೇಕಂತ ಅನಿವಾರ್ಯತೆ ಇದೆ. ಈ ಸಿನಿಮಾದಲ್ಲಿ ಮೊದಲನೇ ಅಂಶವೇ ಭೂಮಿ ಹೋರಾಟ. ಅದಕ್ಕಾಗಿ ಭೂಮಿ ಇವತ್ತು ನಮ್ಮ ತಾಲೂಕಲ್ಲಿ 1200 ಎಕರೆ ಭೂಮಿಯನ್ನು ಇದು ಮಾಡ್ತಾಯಿತ್ತೆ, ಏನಕ್ಕೆ ಕಬಳಿಸ್ತಾ ಇದ್ದಾರೆ. ಅದು ದಯವಿಟ್ಟು ಕಬಳಿಸೋದನ್ನು ನಿಲ್ಲಿಸಬೇಕು. ಅದರ ವಿರುದ್ಧವಾಗಿ ಇಡೀ ತಾಲೂಕಿನ ಜನನೇ ಪ್ರತಿಭಟನೆಗೆ ಇಳಿಬೇಕು. ಭೂಮಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಬದುಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.